ಹೊಟ್ಟಾದಂತೆ ರಾಮನಾಥ. ಹೌದ್ ಹೌದ್, ಯಾಕೆ ಹೇಳ್ತಾರಪ್ಪ ಈ ಮಾತಾ? ಕಲ್ಯಾಣದ ಶರಣ ಜೇಡರ ದಾಸಿಮಯ್ಯನವ್ರು ಹೇಳಿದ್ರು, ಏನ್ ಹೇಳ್ತಾರೋ? ಎಳ್ಳಿಲಿದೆ ಚಂತನ ಕಾಲೆಗಾಣ ಹೊಡೆದೇವಂದ್ರೆ ಎಣ್ಣೆ ಬರುವುದಿಲ್ಲ. ಬರಂಗಿಲ್ಲಪ್ಪ, ಬರಂಗಿಲ್ಲ. ಗೊಳ್ಳ ಕುಟ್ಟಿದ್ರೆ ಭತ್ತ ಆಗುದಿಲ್ಲ, ಭತ್ತ ಕುಟ್ಟಿದ್ರೆ ಅಕ್ಕಿ ಸಿಗುತ್ತದ ಕರೆ. ಗೋಳ ಕೊಟ್ಟಿದ್ರೆ ಭತ್ತ ಸಿಗಂಗಿಲ್ಲ. ಕಳ್ಳರು ಸುಳಿದಾಡುವಂತ ದಾರಿ ಒಳಗ ಗಳಿ ಕೊಟ್ಟೆ ಆಗುದಿಲ್ಲ. ಹೊಟ್ಟು ತೂರಿ ಕೈ ಹೊಟ್ಟಾದಂತೆ ರಾಮನಾಥ. ಇವತ್ತಿನ ದಿನ ಬೂದ್ಯಾಳ ಗ್ರಾಮದೊಳಗ ಹೌದಾ ಯಾವಾರ ಎಲ್ಲಿಗೆ ಬಂದೈತಿ ಅಂತ ಕುಡಿರುವಂತ ಜನತಾಕೆಲ್ಲ ಕೂನದ, ಎಲ್ಲ ಕೂತದ, ಈಗ ಗೊತ್ತದಪ್ಪ. ನಾವತಿ ವಿಸ್ತಾರ ಮಾಡಿ ಹೇಳುದು ಬೇಕಾಗಿಲ್ಲ. ಕೂತದ, ಈಗ ಗೊತ್ತಾಗ್ಯದ. ಬೂದ್ಯಾಳ ಊರಾಗ ಒಬ್ಬ ಹೆಣ್ಮಗಳು ಬೆಳಿಗ್ಗೆ ಎದ್ದು ಸಾಯಂಕಾಲ ತನ ಕೈಪಲ್ಯ ವ್ಯಾಪಾರ ಮಾಡ್ಯಾಳ. ಹೌದು, ಕೈಪಲ್ಯ ವ್ಯಾಪಾರ ಮಾಡ್ಯಾಳ. ಬೆಳಿಗ್ಗೆ 6 ಗಂಟೆ ಕುತ್ತಕ್ಕೆ ಸಂಜೆ 6 ಗಂಟೆ ತನ ಟಮಾಟಿ ಬದನೆಕಾಯಿ ಎಲ್ಲ ಕೈಪಲ್ಯ ವ್ಯಾಪಾರ ಮಾಡ್ಯಾಳ. ಟಮಾಟಿ, ಬದನೆಕಾಯಿ, ಉಳ್ಳಾಗಡ್ಡಿ, ಮುಲ್ಲಂಗಿ, ಸೌತೆಕಾಯಿ, ಸಬ್ಸಿ ಪಲ್ಯ ಎಲ್ಲ ಕೈಪಲ್ಯ ವ್ಯಾಪಾರ ಮಾಡ್ಯಾಳ. ಸಂಜೆ ತನ ಮಾಡ್ಯಾಳ. 6 ತನ ಮಾಡ್ಯಾಳ. 6ಕ್ಕ ಆ ವ್ಯಾಪಾರ ಮಾಡಿರುವಂತ ಗಲ್ಯದನ್ ರೊಕ್ಕ ಎಣಿಸಿ ನೋಡಿದ್ರು 10,000 ಆಯ್ತು. 10,000 ಆಗ್ಯದಪ್ಪ. 10 ಮುಣಿ ಎಣಿಸಿ ನೋಡಿದಾಗ 10,000 ಆಯ್ತು ಗಲ್ಯದನ್ ರೊಕ್ಕ. ಅದೇ ಕೈಪಲ್ಯ ಬಾಜಾರ ದಂಡಿಗೆ ಒಂದು ಬಂಗಾರ ಅಂಗಡಿ ಅದು ಐತಲ್ರಿಪ್ಪ, ಬಂಗಾರ ಅಂಗಡಿ. ಸಂಜೆ ತನನು ಒಂದು ಗಿರಾಕಿನೂ ಇಲ್ಲ ಪತ್ತಾರ ಅಂಗಡಿಗೆ. ಒಟ್ಟ ಗಿರಾಕಿಲ್ಲಪ್ಪ ಪತ್ತಾರ ಅಂಗಡಿಗೆ. 5-6 ಗಂಟೆ ಆಯ್ತು. ಒಬ್ಬ ಮನುಷ್ಯ ಬಂದ, 1 ತೊಲಿ ಬಂಗಾರ ತಗೊಂಡ. ಹೌದ್, 1 ತೊಲಿ ಬಂಗಾರ ತಗೊಂಬಂದ. 10 ಮುಣಿಗೆ ಅದು 10 ಮುಣಿಗೆ 1 ತೊಲಿ ಬಂಗಾರ ತಗೊಂಡ. ಎಷ್ಟಾಯ್ತು ಗಲ್ಲಿ? ಏಟಾಯ್ತಪ್ಪ? 1 ತಾಸನ್ಯಾಗ 1 ಲಕ್ಷ. 1 ಲಕ್ಷದ ಮ್ಯಾಗ ಆಯ್ತು. ಹಂಗ ಇವತ್ತಿನ ಬೂದ್ಯಾಳ ಊರಾಗ ಲಗಮವಾಯಿ ಜಾತ್ರೆ ಒಳಗ ಬದನೆಕಾಯಿ ವ್ಯಾಪಾರ ಇಲ್ಲ. ಬದನೆಕಾಯಿ ವ್ಯಾಪಾರ ಇಲ್ಲಪ್ಪ ಇಲ್ಲಿ. ಬಂಗಾರ ವ್ಯಾಪಾರ ಅದು. ಬಂಗಾರ ವ್ಯಾಪಾರ ಬರೀ ನಕಲಿ ಇಲ್ಲ. ನಕಲಿ ಇಲ್ಲ, ಒರಿಜಿನಲ್. ಬರೇ ಬಂಗಾರ ಅಂಗಡಿಗೆ ಕೋಟಿಗಟ್ಟಲೆ ವ್ಯಾಪಾರ ಆಕ್ಕದ. ಅಕ್ಕರೆ ದಾನ್ಲಿ ಇರ್ತದನ ಬಂಗಾರ ಅಂಗಡಿಯಾಗ? ಇಲ್ಲಪ್ಪ, ಇರಂಗಿಲ್ಲ ದಾನ್ಲಿ, ಒಟ್ಟ ಇರಂಗಿಲ್ಲ. ಬದನೆಕಾಯಿ ವ್ಯಾಪಾರ 10-20 ರೂಪಾಯಿದ ಅಕ್ಕಾರ. 10-20 ರೂಪಾಯಿದ ಹಾಕದಪ್ಪ. ದಾನ್ಲಿ ಬಾಳ ಇರ್ತದೆ. ಅದು ಕೂಡ ಇದು ಕೂಡ ದಾನ್ಲಿ ಬಾಳ ಇರ್ತದ. ಹಂಗಿವತ್ತು ಬದನೆಕಾಯಿ ವ್ಯಾಪಾರ ಇಲ್ಲ, ಬಂಗಾರ ವ್ಯಾಪಾರ ಆಗುದ. ಪುಣ್ಯಾತ್ಮರೇ, ನೀವೆಲ್ಲರೂ ಕೇಳಿರಿ. ಮುಗುಳಾಳ ಕಲಾವಂತರಿಗೆ ಮತ್ತು ಬಸನಾಳ ಕಲಾವಂತರಿಗೆ ಬಹಳ ವಿಜೃಂಭಣೆಯಿಂದ ಹಾಡಿಕೆ ಸಾಗಿ ನಡೆದಾವ್. ಈ ಲಗಮವಾಯಿ ಪೌಳಿಗೆ ಬಂದಿರುವಂತ ಜನ ಹಾಡಿಕೆ ಕೇಳೇ ಹೋಗ್ಬೇಕು, ಹೊಳ್ಳಿ ಹಂಗೆ ಹೋಗ್ಬಾರ್ದು ಅನ್ನುವಂತ ವಿಚಾರ ಅವ್ರ ತಲೆಯಾಗ ಬರಾಕತ್ತಿಲ್ಲ. ಅಷ್ಟು ವಿಜೃಂಭಣೆಯಿಂದ ಹಾಡಿಕೆ ನಡೆದಾವ್. ಇರ್ಲಿ ಅಟ್ಟು ವಿಜೃಂಭಣೆಯಿಂದ ಜಾತ್ರೆ ನಡೆದದಪ್ಪ. ಹಾಡ್ಕಿನೂ ಅಟ್ಟು ಚಂದ ನಡೆದವು. ಹೋದ ಪಾಳ್ಯದೊಳಗ ನಾವೇ ಗಪ್ಪರ್ಯ ಮುಂಜಾನೆ ಹೊಲಿ ಮುತ್ತಿ ಅಲ್ಲಿ ಗುಡಿ ಚದಕ ಮಾಡ್ಯಾರ. ಚದಕ ಹೊಡಿ ಹೋಗಿ ಬಾತ್ ನೋಡಲ್ಲಿ. ಏರಿ ನೀ ಗಪ್ಪಾರ ಪೊಪ್ಪ ದಮ್ಮಿಗೊಬ್ಬೊಬ್ರು ಹೇಳ್ತಾರ ನೋಡಿ ಇಬ್ರು. ಅವ್ರು ಬ್ಯಾರೆ ಅದ ನಡ್ರಿ ಮೈಯಾಗ. ಏರ್ರಿ ಗಪ್ಪಾರಿ, ದಂಗಲ್ ಮಾಡ್ರಿ. ಪುಣ್ಯಾತ್ಮರೇ, ಬೀರು ಏನೈತಿಪ್ಪ? ಇವತ್ತಿನ ದಿನ ಇಲ್ಲಿ 18 ವರ್ಗದವ್ರು ಬಂದು ಕೂಡ್ಯಾರಲ್ರಿ. ಲಗಮಾದೇವಿ ಪೌಳ್ಯಾಗ 18 ಜಾತಿಯವರು ಬಂದು ಕೂಡ್ಯಾರ. ಎದ್ದು ಹೋಗಂದ್ರಿ ಏನ್ರಿ? ಹೋರಿಪ್ಪ ಮನಿಗ್ ಹೋರಿ ಎದ್ದು. ಇಲ್ಲ ಹಂಗಲ್ಲ ಬೀರು. ಮತ್ತೆ ಹಂಗ್ರಿಪ್ಪ? ಯಾಕಪ್ಪ ಅಂತಂದ್ರ ಬರೇ ಹಾಲು ಮತ್ತು ಸಮುದಾಯದವ್ರ ಅಟ್ಟೆಯಲ್ಲಿ ಕೂಡಿಲ್ಲ. ಎಲ್ಲಾರು ಕೂಡ್ಯಾರ ಇಲ್ಲಿ. ಎಲ್ಲಾರು ಕೂಡ್ಯಾರ. ನಾವೇ ಶ್ರೇಷ್ಠ, ಉಳಿದವ್ರ ಕಮ್ಮ ಅನ್ನುವಂತ ಭಾವಿ ಇಲ್ಲ. ಇಲ್ಲಿಪ್ಪ ಇಲ್ಲ. ವಿಜಾಪುರ ಜಿಲ್ಲಾ ಇಂಡಿ ತಾಲೂಕ ಯಾವ್ರಿಪ್ಪ? ಸಣ್ಣ ಹಳ್ಳಿ ಮಿರ್ಗಿ ಊರಾಗ ಹುಟ್ಟಿ ಬಂದ ಮುಳುಕೋಡಿ ಎಲ್ಲಪ್ಪ ಮುತ್ಯ. ಹೌದಾ? ತಂದಿ ಶಿವಪ್ಪ, ತಾಯಿ ಕಾಶಿಬಾಯಿ ಹೊಟ್ಟಿಲೆ ಹುಟ್ಟದ. ಸಣ್ಣವಿದ್ದಾಗ ಕುರಿ ಕಾದ, ಕುಸ್ತಿ ಆಡ್ದ. ಹೌದು. ನನ್ನ ಸಂಸಾರ ಸುದ್ದಾಗ್ಲತ್ತು ಕುರಿ ಕಾದ, ಕುಸ್ತಿ ಆಡ್ದ. ಬಿಡ್ರಿ ಹಿರಿಯರ್ ಹೊಡಿಬೇಡ ಬಿಡ್ರಿ. ಬಿಡು ಬಿಡು ಬಿಡು. ಬಿಡ್ರಿ ಬಿಡ್ರಿ. ತಂದೆ ಶಿವಪ್ಪ, ತಾಯಿ ಕಾಶಿಬಾಯಿ ಹುಟ್ಟಿರ್ತಕ್ಕಂತ ಮುಳುಕೋಡಿ ಎಲ್ಲಪ್ಪ ಮುತ್ಯ. ನನ್ನ ಸಂಸಾರ ಸುದ್ದ ಆಗ್ಲತ್ತು ಒಂದು ಬಿಟ್ಟು ಇಬ್ರು ಹೆಂಡ್ರನಾದ. ಆಗ್ಯಾನಲ್ರಿಪ್ಪ, 2 ಲಗ್ನ ಆಗ್ಯಾನ. ಕುರಿ ಕಾದ, ಕುಸ್ತಿ ಆಡ್ದ, ಪ್ರಪಂಚ ಸುದ್ದ ಆಗ್ಲತ್ತು ಒಂದು ಬಿಟ್ಟು ಇಬ್ರು ಹೆಂಡ್ರನಾದ. 2ನೇ ಹೆಂಡತಿ ಹೊನ್ನವ್ ತೀರ್ಕೊಂಡ್ಲು. ಹೌದು. ಓ ಕಾಕ ಗಪ್ಪರಿ, ನೀ ಕುಂದ್ರಪ್ಪ, ಅವನು ಸಮಾಧಾನ ಮಾಡ. ಇವ
ಅವನಕಿನ ಬಿಗುನ್ಯಾಗ ಇವ ಅದಾನ, ಇವನಕಿನ ಬಿಗುನ್ಯಾಗ ಅವ ಅದಾನ. ಒಬ್ಬರನ್ಯಾಯ ಒಬ್ಬರು ಹರಿತಾರ. ಒಟ್ಟ ಚಡ್ತಿ ಪಡ್ತದಾರ್ರಿ ಅವ್ರು. ಇರ್ಲಿ ಕೊಡ್ರಿ, ಸುಮ್ ಕೊಡ್ರಿ. ಆ ಯಲ್ಲಪ್ಪ ಮುತ್ಯ ಎಲ್ಲಿ ಬಂದ ಬೀರು? ಎಲ್ಲಿ ಬರ್ತಾನಿಪ್ಪ? ವಿಜಯಪುರ ಜಿಲ್ಲಾ ಇಂಡಿ ತಾಲೂಕು ಮಿರ್ಗಿ ಊರಾಗ ಹುಟ್ಟಿರ್ತಕ್ಕಂತ ಯಲ್ಲಪ್ಪ ಮುತ್ಯ ಸಂಸಾರ ಸುದ್ದ ಆಗ್ಲತ್ತು. ಒಂದು ಬಿಟ್ಟು ಇಬ್ಬರಿ ಹೆಂಡ್ರನಾದ. ಎರಡನೇ ಹೆಂಡತಿ ಹೊನ್ನವ್ವ ಗರ್ಭ ಧರಿಸಿದಳು. ಹೌದಿಪ್ಪ. ಓ ಕಾಕ, ನೀವು ಗಪ್ಪ ಬಿಡ್ರಿ, ಕೂತ್ ಬಿಡ್ರಿ ನೀವು. ಅಣ್ಣಗಳ ನೀವೇ ಗಪ್ಪರಿಪ್ಪ, ಸ್ವಲ್ಪ ಹಂಗಪ್ಪ ಶಾಂತಿರಿ ಅಪ್ಪ, ಕೈ ಮುಗಿತೀರಿ ಗಪ್ಪಪ್ಪ. ಬಿಡ್ರಿ ಬಿಡ್ರಿ. ಒಂದು ಬಿಟ್ಟು ಇಬ್ಬರು ಹೆಂಡ್ರನಾಡಿ ಪ್ರಪಂಚ ಮಾಡ್ಬೇಕಂತ ಮುಳ್ಕೊಡಿ ಯಲ್ಲಪ್ಪ ಮುತ್ಯ ಎರಡನೇ ಹೆಂಡತಿ ಹೊನ್ನವ್ ಗರ್ಭ ಧರಿಸಿದ್ಲು. ಯಲ್ಲಪ್ಪ ಮುತ್ಯ ಎಲ್ಲಿ ಹೋಗಿದ್ದ? ಎಲ್ಲಿ ಹೋಗ್ತಾನಿಪ್ಪ? ಅದೇ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕು ಕ್ಯಾಡಗಿ ಊರ ಕುಸ್ತಿ ಹೋಗಿ ಕುಸ್ತಿ ಪಡೆಯಕ್ ಹೋಗಿ ಕುಸ್ತಿ ಪಡೆದ ಹೋಗಿ ಕಡೆಯದ ಕುಸ್ತಿ ಗೆದ್ದಿದ್ದ. ಯಲ್ಲಪ್ಪ ಮುತ್ಯನ ಕೈಯಾಗ ಕಡೆ ಹಾಕಿ ಮೆರವಣಿಗೆ ನಡೆದಿತ್ತು. ಹೌದಾ? ಮೆರವಣಿಗೆ ಮಾಡ್ಕೊತ ಬರ್ಲಾಕತ್ತೀರಿಪ್ಪ ಊರ್ತನ. ಮೆರವಣಿಗೆ ಮಾಡ್ಕೋತ ಬರಾಕತ್ತಿದ್ರು. ಒಬ್ಬ ಓಡ್ಕೋತ ಹೋದ್ನತ್ತ ಮಿರ್ಗಿ ಊರ್ಲಿಂದ. ನಮ್ ಸದೇನಂತಾವ ಓಡ್ಕೋತ ಹೋಗಿ ಯಲ್ಲಪ್ಪ ಮುತ್ಯಾಗ ಹೇಳ್ತಾನ. ಏನ್ ಹೇಳ್ತಾನ? ಏ ಯಲ್ಲಪ್ಪ, ನಿನ್ನ ಎರಡನೇ ಹೆಂಡತಿ ಹೊನ್ನವ್ ತೀರ್ಕೊಂಡಾಳು, ಜಲ್ದಿ ಬಾ ಅಂದಾರ ಊರಾಗ ಅಂದ. ಹೌದು ಹೌದು. ಅವಾಗ ಏನತ್ತಾನಪ್ಪ ಯಲ್ಲಪ್ಪ ಮುತ್ಯ? ಯಲ್ಲಪ್ಪ ಮುತ್ಯ ತನ್ನ ಕೈಯೊಳಗಿನ ಕಡೆ ಬಿಚ್ಚಿ ಏನ್ ಕುಸ್ತಿಯಾಗ ಬಿದ್ದಿದ್ನಲ್ಲ, ಅವನ ಕೈಯಾಗ ಹಾಕಿನ ಮ್ಯಾಗ ಕುಸ್ತಿಯಾಗ ನೀನೇ ಕುಸ್ತಿ ಆಡು, ನೀನೇ ಗೆದ್ದಿದಿ. ನಾನು ಈ ಏನ್ ಕುಸ್ತಿ ಐತಲ್ಲ ಕಣದಾನ ಕುಸ್ತಿ ಗೆದ್ದ್ಯಾಕರೆ ಜೀವನದ ಕುಸ್ತಿಯಾಗ ನಾ ಬಿದ್ನಪ್ಪ ಅಂತ ಹೇಳಿ. ಹೌದು, ಕಣದಾಗ ಗೆದ್ದಿರಿ ಕರೆ, ಮನ್ಯಾಗ ಬಿದ್ದಿನ ಅಂತ ಹೇಳ್ತಾನೆ ಯಲ್ಲಪ್ಪ ಮುತ್ಯ. ಜೀವನದ ಕುಸ್ತಿಯಾಗ ನಾ ಬಿದ್ನೆ ಅಂತ ಹೇಳಿ ಯಲ್ಲಪ್ಪ ಮುತ್ಯ ಓಡ್ಕೋತ ಅದೇ ಮಿರ್ಗಿ ಊರಿಗೆ ಬಂದು ಸತ್ತಂತ ಹೆಂಡತಿ ದೇಹವನ್ನ ಕಟ್ಟಿಗೆ ಮ್ಯಾಗ ಹಾಕಿ ಕಿಚ್ಚು ಕೊಟ್ಟು ದೂರ ನಿಂತ ಯಲ್ಲಪ್ಪ ಸರದು ಆ ಯಲ್ಲಪ್ಪ ಮುತ್ಯನ ಹೆಂಡತಿ ಹೊನ್ನವನು ಹೊಟ್ಟೆಯಾಗಿರುವಂತ ಕೂಸ ಸಿಡಿದು ಬಂದು ಯಲ್ಲಪ್ಪ ಮುತ್ಯನ ಪಾದಿಗೆ ಬಿತ್ತು. ಹೌದು ಹೌದು, ಬಿದ್ದದಪ್ಪ. ಕೂಸು ಬಂದು ಪಾದಿಗೆ ಬಿದ್ದದ. ಅವತ್ತೇ ಮುಗುಳ್ಕೋಡಿ ಯಲ್ಲಪ್ಪ ಮುತ್ಯ ಏನಂತೇಳ? ಏನಂತಾರ? ಈ ಪ್ರಪಂಚ ಅನ್ನೋದು ನಿಜವಾಗ್ಲೂ ಸುಳ್ಳೈತಿ, ಸುಳ್ಳೈತಿ. 3 ದಿನದ ಸಂತೆ ಐತೆಪ್ಪ, ಇದು ಸುಳ್ಳೈತಿ ಅಂತ ಹೇಳಿ ಯಲ್ಲಪ್ಪ ಮುತ್ಯ ಮಿರ್ಗಿ ಊರನ್ನ ಬಿಟ್ಟು ನಡ್ಕೋತ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕ ಎಲ್ಲಿ ಲಚ್ಚಾಣ ಸಿದ್ಧಲಿಂಗ ಜಾತಿಲಿಂದ ಪಂಚಾಳ ಬಡಿಗೇರವ. ಮುಗುಳ್ಕೋಡಿ ಯಲ್ಲಪ್ಪ ಮುತ್ಯ ಹಾಲು ಮತದವ. ವಿಜಯಪುರ ಜಿಲ್ಲಾ ಇಂಡಿ ತಾಲೂಕು ಲಚ್ಚಾಣ ಸಿದ್ದಪ್ಪ ಮುತ್ಯ ಜಾತಿಲಿಂದ ಪಂಚಾಳ ಬಡಿಗೇರವ. ಆ ಲಚ್ಚಾಣ ಸಿದ್ದಪ್ಪ ಮುತ್ಯನ ಪಾದ ಹಿಡದ ಮುಗುಳ್ಕೋಡಿ ಯಲ್ಲಾಲಿಂಗ. ಹೌದ್ ಹೌದಪ್ಪ. ಯಲ್ಲಪ್ಪ ಮುತ್ಯ ಹೇಳನತ್ತ ಯಾರು ಲಚ್ಚಾಣ ಸಿದ್ದಪ್ಪ ಮುತ್ಯ ಏನ್ ಹೇಳ್ತಾರಪ್ಪ ಯಲ್ಲಪ್ಪ ಮುತ್ಯಾಗ? ಒಂದು ಜೋಳಿಗೆ ಒಂದು ಕೈಯೊಳಗಿನ ದಂಡಕೋಲ್ ಕೊಟ್ಟ ಲಚ್ಚಾಣ ಸಿದ್ದಲಿಂಗ. ದಂಡಕೋಲ್ ಕೊಟ್ಟು ಹೇಳನತ್ತ ಏನ್ ಹೇಳ್ತಾನಪ್ಪ? ಯಲ್ಲಪ್ಪ, ಸೂರ್ಯ ಮುಳುಗುವಂತ ದಿಕ್ಕಿಗೆ ಮ್ಯಾಕ್ ಮುಖ ಮಾಡಿ 7 ದಿವಸ ನಡ್ಕೋತ ಹೋಗು. 7 ದಿವಸ 7 ದಿವಸ ನಡ್ಕೋತ ಹೋಗು. ಎಲ್ಲಿಗೆ ಸೂರ್ಯ ಮುಳುಗ್ತಾನಲ್ಲ, ಎಲ್ಲಿ ಹೊತ್ತು ಮುಳುಗುತ್ತಾನಲ್ಲ, ಎಲ್ಲಿಗೆ ಸೂರ್ಯ ಮುಳುಗ್ತಾನಲ್ಲ ಅದ ಜಾಗಕ್ಕೆ ನೀ ವಾಸ ಮಾಡು. ನೀ ಮೆಟ್ಟಿರ್ತಕ್ಕಂತ ಭೂಮಿ ಮುಟ್ಟಿರುವಂತ ಜಾಗ ಕೈಲಾಸಕ್ಕದು ಯಲ್ಲಪ್ಪ ತೇಳಿ ಲಚ್ಚಾಣ ಸಿದ್ಧಲಿಂಗ ಹಾಲು ಮತದ ಮುಗುಳ್ಕೋಡಿ ಯಲ್ಲಪ್ಪ ಮುತ್ಯಾಗ ಹೇಳ್ದ. ಅವಾಗ ಏನ್ ಮಾಡ್ತಾನಪ್ಪ ಯಲ್ಲಪ್ಪ ಮುತ್ಯ? ಲಚ್ಚಾಣ ಸಿದ್ಧಲಿಂಗನ ಮಾತು ಕೇಳಿ ಗುರು ಯಲ್ಲಾಲಿಂಗ ಏನ್ ಮಾಡ್ತಾನ? ನಡ್ಕೋತ ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕ ಮುಗುಳ್ಕೋಡು ಸುಡಗಾಡದಾಗ ಹಾಸಿ ಹೊಂಟಿದ್ದ. ಅಲ್ಲಿಗೆ ಸೂರ್ಯ ಮುಳುಗದ. ಅದೇ ಜಾಗಕ್ಕ ಯಲ್ಲಪ್ಪ ಮುತ್ಯ ವಾಸ ಮಾಡ್ದ. ಹೌದಾ? ಮುಗುಳ್ಕೋಡ ಹೌದಿಲ್ಲ? ಆ ಸುಡಗಾಡ್ ಒಯ್ದು ಯಲ್ಲಪ್ಪ ಮುತ್ಯ ಕೈಲಾಸ ಮಾಡಿಟ್ಟ. ಹೌದಾ? ಯಲ್ಲಪ್ಪ ಮುತ್ಯನಿಂದ ಯಲ್ಲಪ್ಪ ಮುತ್ಯ ಕೈಲಾಸ ಮಾಡಿಟ್ಟ. ಇಲ್ಲಿ ಜಾತಿ ಐತೇನು? ಇಲ್ಲಿಪ್ಪ ಜಾತಿ ಅನ್ನೋದು ಇಲ್ಲ. ಅಲ್ಲಿ ಜಾತಿ ಇಲ್ಲ. ಜಾತಿ ನೋಡಿದೆವಂದ್ರೆ ನಿಜವಾಗ್ಲೂ ನಾವು ಹಾಲು ಮತ್ತವ್ರಿ ಅಲ್ಲ, ನಾವು ಮನುಷ್ಯರೇ ಅಲ್ಲ, ನಾವು ಮನುಷ್ಯರೇ ಅಲ್ಲ. ಇಷ್ಟೊಂದು ಜನ ಕೂಡಿರಿ. ಚಾ ಆಗ್ಬೇಕಂದ್ರ ನೀವೆಲ್ಲ ತಿಳಿದವ್ರು ಇದ್ದೀರಾ, ಹಿರಿಯರ ಅನುಭವದವ್ರು ಇದ್ದೀರಿ. ಚಾ ಬೇಕಾದ್ರ ಒಂದ್ ಸ್ವಲ್ಪ ಸೌಂಡ್ ಹಿಂಗೆ ಮೈಕ್ ಹಿಂಗೆ ಹಾಕ್ರಿ. ಗೌರ್ಮೆಂಟ್ ಅದನ್ರಿ ಮೈಕ್. ಹಿಂಗ್ಯಾಕ್ ಮಾಡ್ಲಕತ್ತಾವ? ವಿಚಾರ ಮಾಡ್ರಿ. ಚಾ ಆಗ್ಬೇಕಾಗಿತ್ತಪ್ಪ ಅಂತಂದ್ರ ಬಿರು ಚಾ ಆಗ್ಬೇಕಾಗಿತ್ತಂದ್ರ ಹಿರ ಗಪ್ ಕೊಡೋ ಮರ ಒಳ್ಳೆ ಗಂಟು ವಿಚಾರ. ಸುಮಾರ ಕೊಂದ್ರು ಯಪ್ಪ, ಕಲ್ಲರ ಕೊಡು ಒಂದು. ಬಿಡು ಬಿರು, ಸುಮ್ ಕುಂದ್ರು ಮಾರಾಯ. ಮಾರಾಯ ಚಾ ಆಗ್ಬೇಕಾಗಿತ್ತಂದ್ರ ಏನೈತಿಪ್ಪ? ಚಾ ಕುಡಿಯುವಂತ ಚಾ ಆಗ್ಬೇಕಾಗಿತ್ತಂದ್ರ ಏನಾಕದ? ಏನೇನು ಬೇಕಪ್ಪ ಅದಕ್ಕ? ಚಾ ಆಗ್ಬೇಕಾಗಿತ್ತಂದ್ರ ನೀರ್ ಒಂದು ಜಾತಿ ಇದು, ಹಾಲು ಒಂದು ಜಾತಿ ಇದು, ಬೆಂಕಿ ಒಂದು ಜಾತಿ ಇದು, ಬೋಗೋಣ ಒಂದು ಜಾತಿ ಇದು,
ಸಕ್ರೆ ಒಂದು ಜಾತಿ ಇದು. ಚಾಪುಡಿ ಒಂದ್ ಜಾತಿ ಇದು. ಒಟ್ಟು ಕೂಡಿ ಕುದ್ದಾಗ ಚಾ ಹಾಕದಿಲ್ಲ. ಏನ್ ಒಂದೇ ಹಾಕಿದ್ರೆ ಚಾ ಹಾಕದ್ರಿ ಮತ್ತೆ ನನ್ನಲಿಂದನೇ ಚಾ ಆಗ್ಯದ ಅಂತೇಳಿ ಬೆಂಕಿ ಶಟ್ಕೊಂಡ್ ಕೂತಂದ್ರ ಚಾ ಹಾಕದನು. ಅಲ್ಲೇಗಾಗ್ತದಿಪ್ಪ. ನನ್ನಿಂದ ಚಾ ಸೈ ಆಗ್ಯದ ಅಂತೇಳಿ ಸಕ್ರೆ ಶಟ್ಕೊಂಡ್ ಕೂತಂದ್ರ ಚಾ ಸೈ ಹಾಕದನು. ಯಾಗಲಿಪ್ಪ ಹಂಗ ಎಲ್ಲಾ ಜಾತಿಯವರು ಕೂಡ್ದಾಗ ಲಗಮವ್ವ ಈ ಜಾತ್ರೆ ಆಗ್ಯದ. ಒಬ್ಬರೇ ಇಲ್ಲಪ್ಪ, ಇಲ್ಲಿ ಎಲ್ಲಾರು ಕೂಡ್ಬೇಕಾಗಿ ಜಾತ್ರೆ ಮಾಡ್ಬೇಕಾಗ್ಯದ. ನಾವೇ ಶ್ರೇಷ್ಠ, ಹಾಲು ಮತ್ತವ್ರೆ ಶ್ರೇಷ್ಠ, ಹಾಲು ಮತ್ತವ್ರೆ ಶ್ರೇಷ್ಠ ಗುರು ಬೀರ್ದೇವ್ರ ಹಕ್ಕ ಮಾಯವ್ ಅಂದಿದ್ರಪ್ಪ ಅಂತಂದ್ರ ಇವತ್ತಿನ ಜಾಗದಾಗ ಭೂಮಿ ಮ್ಯಾಗ ಅವ್ರ ಮಂದಿರಗಳು ಹಾಕಿದ್ದಿಲ್ಲ, ಅವ್ರು ಗುಡಿ ಕಟ್ಕೊಂಡ್ ಕುಂದಿರ್ತಿದ್ದಿಲ್ಲ. ಗುರು ಬೀರ್ದೇವ್ರಿನ ಸಣ್ಣವಿದ್ದ ನೀವೆಲ್ಲ ರಾಯಬಾಗ್ ತಾಲೂಕ್ದವ್ರ ಗೊತ್ತದ. ಗೊತ್ತದ. ಹಾಲು ಮತ್ತದು ಕುಳಿನೇ ನಿಮ್ಗೆಲ್ಲಾ ಗೊತ್ತದ. ಸುಮ್ಮನೆ ನೆಪ್ ಮಾಡಿ ಕೊಡಾಕತ್ತೀನಿ, ಬಾಳ ಎತ್ತು ನೆಪ್ ಹಿಡಿ ನನ್ನ ಮಾತಾ. ಇದೇ ಚುಂಚಲಿ ಒಳಗ ಬೀರ್ದೇವ್ರಿನ ಸಣ್ಣವಿದ್ದ ಅಕ್ಕ ಮಾಯವ ಹೌದು ಆ ಬೀರ್ದೇವ್ರಿಗೆ ಬೆಳಸ್ಗೋತ ಹಾಲು ತರಾಕ್ ಹೋಗ್ತಾಳ. ಇದೇ ಹಾಲಿ ಹಳ್ಳ ದಂಡಿಗೆ ಚುಂಚಲಿ ಆಗದ ಹಾಲಿ ಹಳ್ಳ. ಹೌದು ಐತಿಲಿ ಚುಂಚಲಿ ಹಾಲಿ ಹಳ್ಳ ಐತಲ್ರಿ. ಆ ಬೀರ್ದೇವ್ರಿಗೆ ಕೂಸಿರುವಂತ ಬೀರ್ದೇವ್ರಿಗೆ ಹಾಲು ಕುಡಿಸ್ಬೇಕಂತೇಳಿ ಅಕ್ಕ ಮಾಯವ್ವ ಚುಂಚಲಿ ಹಳ್ಳದ ದಂಡಿಗಿರುವಂತ 7 ಹಿಂಡ ಕುರಿಗಾರಿಗೆ ಹೋಗಿ ಹಾಲ ಕೇಳ್ತಾಳ. ಎಷ್ಟ್ ಹಿಂಡ? 7 ಹಿಂಡ ಪೂಜಾರಿಗಳ ಕುರಿ ಇರ್ತಾವಲ್ಲಿ ಮೇಸ್ತಿರ್ತಾಳ. 7 ಹಿಂಡ ಕುರಿಗಾರಿಗೆ ಹೋಗಿ ಅಕ್ಕ ಮಾಯವ್ವ ಹಾಲು ಕೇಳ್ತಾಳ. ಒಬ್ಬ ಪೂಜಾರಿನೂ ಹಾಲು ಕೊಡುದಿಲ್ಲ ಅಕ್ಕ ಮಾಯವ್ಗ. ಹೌದು, ಒಬ್ಬನು ಪೂಜಾರಿ ಹಾಲು ಕೊಡಂಗಿಲ್ಲ, ಒಬ್ಬ ಪೂಜಾರಿನೂ ಹಾಲು ಕೊಡುದಿಲ್ಲ. ಅವಾಗ ಅಕ್ಕ ಮಾಯವ್ವ ಏನ್ ಮಾಡ್ತಾಳಪ್ಪ, ನನ್ನ ತಮ್ಮ ಸಣ್ಣ ಬೀರಾಣ ದೇವ್ರಿಗೆ ನೀವ್ ಯಾವಾಗ ಹಾಲು ಕೊಡುದಿಲ್ಲ ಅಂದ್ರ, ನೀವ್ ಅವಾಗ ಹಾಲು ಕೊಡುದಿಲ್ಲ ಹಾಲು ಮತ್ತವ್ರು ಅಂದಿದ್ರಂದ್ರ 7 ಹಿಂಡ ಪೂಜಾರಿಗಳ ಕುರಿಗಳೆಲ್ಲ ಕಲ್ಲಾಗಿ ಬೀಳತ್ತಿ ಶಾಪ ಕೊಟ್ಲು. ಚುಂಚಲ ಕಲ್ಲಿನ ಕುರಿಗಳದಾವಿಲ್ರಿ ಸದ್ದ ಅದಾವಿಲ್ಲ. ಮತ್ತ ಅಕ್ಕ ಮಾಯವ್ವ ಜಾತಿ ನೋಡಿಲ್ಲನು? ಅಲ್ಲೆಲ್ಲಿ ನೋಡ್ತಾಳ್ರಿಪ್ಪ, ಜಾತಿ ನೋಡಿಲ್ಲ. ಜಾತಿ ಮುಖ್ಯ ಅಲ್ಲ, ನಾವೇ ಶ್ರೇಷ್ಠ. ನಾವ್ ಹಾಲ್ ಮತ್ತವ್ರೆ ಬೇಸಿ ಅಂದೇವಂದ್ರ ಸಂಗೊಳ್ಳಿ ರಾಣನ್ ಹಿಡಿದು ಕೊಟ್ಟವ್ರ ಯಾರಪ್ಪ? ಬ್ಯಾರೆ ಜಾತಿ ಅವ್ರನು ಇಲ್ಲ, ಮಾವನೇ ಹಿಡಿದು ಕೊಟ್ಟಾನ ಸೋದರ. ಅವ್ರ ಮಾವನೇ ನಮ್ಮ ಜಾತಿಯವನೇ ನೆಗಿನ ಲಕ್ಕಪ್ಪಿಲು. ಮತ್ತ ಬೇಸಿದ್ದವ್ರೆಲ್ಲ ನಾವ್ ಹಾಲ್ ಮತ್ತವ್ರ ಕೊಳಪಟ್ಟಿ ಹಾರಿಸೋದು. ನಮ್ಮ ಜಾತಿಗೆ ಒಬ್ಬೊಬ್ರು ಅದಾರಲ್ಲ ಕಿತ್ಬಿ ಅವ್ರು, ಅವ್ರನ್ನ ಹೊಗಳೋದಿಲ್ಲನು. ಮುಂದೆ ಬಿಡುದು ಹಿಂದೆ ಚುಚ್ಚುದು. ಎಲ್ಲೈತಿ ಜಾತಿ? ಎಲ್ಲದ ನೋಡು ಬೀರು. ಬೇಡರಾವ ಆಗಿರುವಂತ ವಾಲ್ಮೀಕಿ ರಾಮಾಯಣ ಬರದಾನ. ಏನಂತ ಬರ್ದಾನಿಪ್ಪ? ಬೇಡ ಆಗಿರುವಂತ ವಾಲ್ಮೀಕಿ ರಾಮಾಯಣ ಬರದ. ಬೆಸ್ತರಾವ ಆಗಿರುವಂತ ವ್ಯಾಸ ಮಹಾಭಾರತ ಬರದ. ಗೊಲ್ಲರಾವ್ ಆಗಿರುವಂತ ಕೃಷ್ಣ ಭಗವದ್ಗೀತೆ ಬರದ. ಕುರುಬರಾವ್ ಆಗಿರುವಂತ ಕನಕದಾಸ ತರಂಗಿಣಿ ಬರದ. ದಲಿತರಾವ್ ಆಗಿರುವಂತ ಅಂಬೇಡ್ಕರ್ ಸಂವಿಧಾನ ಬರದ. ಎಲ್ಲೈತಿ ಜಾತಿ? ಜಾತಿಲಿಂದ ದೊಡ್ಡವರಾಗೋದು ಬೇಕಾಗಿಲ್ಲ. ನಾವು ನೀತಿವಂತರಾದೇವಂದ್ರ ಅವಾಗ ಜಾತಿವಂತರು. ಬರೇ ನಾವು ಜಾತ್ಯಾಗ ಹಾಲು ಮತ್ತವ್ರು ನೀತಿ ಎಲ್ಲ ಹದಗೆಟ್ಟು ಹೋಗ್ಯದ ಹೈದರಾಬಾದಕ್. ಏನ್ ಬೆಂಕಿ ಹಚ್ಚುದ ಜಾತಿ ತಗೊಂಡು ಎಲ್ಲ ಹೋಗ್ಯದಪ್ಪ, ಪಡ್ಸರಿ ಪೂಲ್ ಆಗ್ಯದ. ಮೊದಲ ನೀತಿವಂತರಾಗಬೇಕಾಗ್ಯದ. ನಾವ್ ಹೇಳು ಮಾತು ಕೇಳಿ ನಮ್ಮ ಲಕ್ಷ್ಮಣ ಮಾಸ್ತರ್ ಹಣಿ ಬಡ್ಕೊಳಕತ್ತಾರ. ಕರಿಯದ್ರ ಈ ಗುರುಗಳು ಮಾತಂತಾರ ಅವ್ರು. ನೀವೇನ್ ಬಡ್ಕೋಬೇಡ್ರಿ, ಬರೀ ನಮ್ಮ ಜಾತ್ಯಾಗ ಸುದ್ದಿ ಆಗೋದು ಬೇಕಾಗಿಲ್ಲ. ನಾವು ನೀತಿವಂತರಾಗಬೇಕಾಗ್ಯದ. ಗುರು ಮಾಳಿಂಗರಾಯ ಏನ್ ಹೇಳ್ದ ಆಗಿನ ಕಾಲಕ್ಕ ನಮ್ಮ ಹಾಲು ಮತ್ತವ್ರಿಗೆ? ಏನ್ ಹೇಳ್ತಾನಪ್ಪ ಮಾಳಿಂಗರಾಯ ಹಾಲು ಮತ್ತವ್ರಿಗೆ ಹೇಳ್ಯಾನ, ಬೀರ್ದೇವ್ರ ಹಾಲು ಮತ್ತವ್ರಿಗೆ ಹೇಳ್ಯಾನ, ಅಮೋಘ ಸಿದ್ಧಿ ಹೇಳ್ಯಾನ, ಮಂಗರಾಯ ಸಿದ್ಧಿ ಹೇಳ್ಯಾನ, ಅರಣ್ಯ ಸಿದ್ಧ ಮಲಕಾರ ಸಿದ್ಧಿ ಹೇಳ್ಯಾರ. ಏನಂತ ಹೇಳ್ಯಾರಪ್ಪ? ಹಾಲು ಮತ್ತದವ್ರು ನೀರು ಬೇಡಿದ್ರ ಹಾಲು ಕೊಡುವಂತ ಧರ್ಮ ಇವರಲ್ಲಿ ಅದ ಐತಿಪ್ಪ. ಎಂತ ಧರ್ಮ? ನೀರು ಬೇಡಿದ್ರ ಹಾಲು ಕೊಡುವಂತ ಧರ್ಮ ಇವರಲ್ಲಿ ಐತಿ. ಕಲ್ಯಾಣ ಪಟ್ಟಣದಾಗ ಬಿಜಾಪುರ ಜಿಲ್ಲಾ ಮುದ್ದೇಬಿಹಾಳ ತಾಲೂಕ ಯಾವ್ರಿಪ್ಪ? ಸರೂರ್ ಐತಿ. ಸರೂರಿ ಸದ್ಯ ಹೋಗಿ ನೋಡಿ ಸಿಗ್ತದ. ಮುದ್ದೇಬಿಹಾಳ ತಾಲೂಕ್ ಸರೂರ ಐತಿಲ್ಲ? ಐತಲ್ರಿ. ಆ ಸರೂರಿನ ಆಗಿನ ಕಾಲಕ್ಕ ಬಸವಣ್ಣನವ್ರು ಸಂಚಾರ ಮಾಡ್ಕೋತ ಬಂದಾಗ ಹೊಡಮಳ್ಳಿ ಹೊಂಟಿದ್ರತ್ತ ಅವ್ರ ಕಲ್ಯಾಣ ಪಟ್ಟಣಕ್ಕ. ಅಲ್ಲಿ ಕುರಿ ಕಾಯ್ತಿದ್ರು. ಬಸವಣ್ಣನ ಕೈಯಾಗಿರುವಂತ ಬಿಜ್ಜಳ ರಾಜನ ಕೈಯಾಗಿರುವಂತ ಸೈನಿಕರಂತಾರ. ಏನಂತಾರಪ್ಪ? ಬಿಜ್ಜಳ ಮಹಾರಾಜಗೆ ನೀರಡಿಕೆ ಆಗ್ಯದ, ನೀರದಾವೇನೋ ಪೂಜಾರಿ ನಿಮ್ ಕೈಯಾಗ ಅಂದ್ರು. ಅವಾಗೇನಂತಾರು? ಆಗಿನ ಕಾಲಕ್ಕೆ ಮಣ್ಣಿನ ತತ್ರಾಣಿಗೆ ಹಾಕೊಂಡ್ ಕುರಿ ಮೇಸುವಂತ ಕಾಲ ಅವಾಗ. ಈಗಿನ ಏನು ಗೊತ್ತಿಲ್ಲಪ್ಪ ತತ್ರಾಣಿ ಅಂದ್ರ. ಮಣ್ಣಿನ ತತ್ರಾಣಿಗಿದ್ದು ಆಗಿನ ಕಾಲದಾಗಿದ್ದು. ಅವಾಗ ಪೂಜಾರಿಗೆ ಬಂದು ಕೇಳ್ದ ಒಬ್ಬವ, ಮಹಾರಾಜ್ರ ನಮ್ಮಲ್ಲಿ ನೀರ್ ಆಗ್ಯಾವ್ರಿ, ಖಾಲಿ ಆಗ್ಯಾವ್ರಿ, ನೀರ್ ಖಾಲಿ ಆಗ್ಯಾವ ತತ್ರಾಣಿಗ್ಯಾಗ, ಹಾಲು ಹಿಂಡಿ ಕೊಡ್ತೇವ್ ನಿಂದ್ರಿ ಅಂತ ಹೇಳಿ ಬೆಜ್ಜಳ ರಾಜಾಗ ಬಸವಣ್ಣನವ್ರಿಗೆ 10,000 ಸೈನಿಕರಿಗೆ ಬಿಜಾಪುರ ಜಿಲ್ಲಾ ಮುದ್ದೇಬಿಹಾಳ ತಾಲೂಕಾ ಸರೂರು ಪೂಜಾರಿಗಳು
10,000 ಸೈನಿಕರಿಗೆ ಹಾಲು ಹಿಂಡಿ ಕೊಟ್ರತ್ತ ಹಾಲ. ಹೌದಾ, ಹಾಲ ನೀರು ಬೇಡದ್ರ ಹಾಲು ಹಿಂಡಿ ಕೊಟ್ಟಾರ, ನೀರು ಬೇಡಿದ್ರೆ ಹಾಲು ಕೊಟ್ಟಾರ. ಹ್ಮ್. ಅದಕ್ಕೆ ಬಸವಣ್ಣ ಏನಂತಾನ ಅವ್ರಿಗೆ, ಏನಂತಾನಿಪ್ಪ? ನೀರು ಬೇಡಿದ್ರೆ ಹಾಲು ಕೊಟ್ಟಿರಿ ಅಂದ್ರೆ ಇಲ್ಲಿರ್ಬಾರ್ದಪ್ಪ ನೀವು, ಹ್ಮ್. ಬರೀ ನನ್ ಜೋಡಿ ಕಲ್ಯಾಣಕ್ಕಂತೇಳಿ ಆ ಹೌದ್. ವಿಶ್ವಗುರು ಬಸವಣ್ಣ ಮುದ್ದೇಬಾಳ ತಾಲೂಕು ಸರೂರು ಪೂಜಾರಿಗಳನ್ನ ಕಲ್ಯಾಣಕ್ಕ ಕರ್ಕೊಂಡ್ ಹೋದ ಬಸವಣ್ಣ. ಹೌದಿಪ್ಪ, ಹೌದಾ. ನೀರು ಬೇಡಿದ್ರೆ ಹಾಲು ಕೊಡುವಂತ ಧರ್ಮದ ಪೂಜಾರಿಗಳ ಬಳಿ ಐತಿ. ಈಗಿನವ್ರು ಅದಾರಿ, ಹಾಲು ಬೇಡದ್ರ ಇಸಾ ಕೊಡ್ತಾರ ಈಗ ಅದಾರ ನಾನೇ ಹಾಲು ಮತ್ತವ್ರು ಅಂದ್ರ ನಿಜವಾಗ್ಲೂ ನಾವು ಧರ್ಮವಂತರ ಆಗುದಿಲ್ಲ, ಆಗಕ್ಕ ಬರಂಗಿಲ್ಲ. ನಾವು ಶ್ರೇಷ್ಠ, ಉಳಿದವ್ರು ಸುಮಾರು ಅಲ್ಲ. ಒಟ್ಟ ಅನ್ನೋದಿಲ್ಲ, ಉಳಿದವ್ರು ಶ್ರೇಷ್ಠ, ನಾವು ಸುಮಾರು ಅಲ್ಲ. ಹೌದ್ ಭೂಮಿ ಮೇಲೆ 18 ವರ್ಗದವ್ರು ಬೆಳೆದೇವಪ್ಪ ಅಂತಂದ್ರ ಹೌದ್. ಕನಕದಾಸ ಏನ್ ಹೇಳ್ತಾನ, ಏನ್ ಹೇಳ್ತಾನಿಪ್ಪ? ಕುಲವೆಂದು ಬಡದಾಡದಿರಿ, ಕುಲದ ನೆಲೆಯನ್ನಾದರೂ ಏನು ಬಲ್ಲಿರ. ಹಾ ಹಾ ಮತ್ತ ಕನಕದಾಸ ಹೇಳ್ತಾನಿಪ್ಪ ಕನಕದಾಸರು. ಕುಲ ಅಂತ ಬಡದಾಡ್ತೀರಪ್ಪ, ಕುಲದ ನೆಲೆ ನಿಮಗೇನು ಗೊತ್ತದಪ್ಪ ಅಂತ ಹಾಲು ಮತ್ತ ಹುಟ್ಟುವಂತ ಕನಕದಾಸನ ಹೇಳ್ತಾನ. ಹೌದ್ ನಾವು ಹಾಲು ಮತ್ತವ್ರ ಶ್ರೇಷ್ಠತ್ವ ಕೆಲವೊಬ್ರು ಹೊಂಟಾರ. ಹೌದ್ ಮತ್ತ ಆ ಕನಕದಾಸನ ಕಿಮ್ಮತ್ತ ಕಳಿಬಾರ್ದು ನಾವು. ಹೌದ್ ಹೌದ್ ಕಳಿಬಾರ್ದಿಪ್ಪ. ಆ ಕಿಮ್ಮತ್ ಯಾವಾಗ ಕನಕದಾಸನ ಕಿಮ್ಮತ್ತ ಕಳಿದಿಲ್ಲಲ್ಲ, ಹಾ ಅವಾಗ ನಿಜವಾಗ್ಲೂ ನಾವು ಹಾಲು ಮತ್ತವ್ರು ಆಗ್ತೇವಿ ಅನ್ನುವಂತ ಮಾತನ್ನ ಹೇಳುತ್ತಾ ಈಗಾಗಲೇ ನಮ್ಮ ಸರಜೋಡಿ ಕಲಾವಂತರು, ಮುಗುಳಾಳ ಕಲಾವಂತರು, ಅನುಭವಿಗಳು ಮಾತಾಡ್ಕೋತ ಏನಂದಾರಿಪ್ಪ? ನೀವೆಲ್ಲ ಕೇಳಿರಿ ಜನತಾ. ಏನಂದಾರಿಪ್ಪ ಮಾತಾ? ಮುಗುಳಾಳ ಕಲಾವಂತರು, ಅನುಭವದವರು ಅವ್ರಿಗೆ ಕೊಡುವಂತ ಹೆಚ್ಚಿನ ಆದ್ಯತೆಯನ್ನು ನಾ ಕೊಟ್ಟು ಮಾತಾಡೀನಿ. ಕೊಟ್ಟಿರಲಿಪ್ಪ, ಹೋದ್ ಸಂದನೆ ಕೊಟ್ಟಿರಿ. ಸುಮಿತ್ರಾಬಾಯಿ ಮಾತಾಡ್ಯಾರ. ತಳ ಕೂತಾವ. ನಮ್ಮ ಮಾಳು ಮಾತಾಡ್ಯಾನ, ಕೇಳಿರಿ ನೀವೆಲ್ಲ. ಏನ್ ಮಾತಾಡ್ಯಾರಿಪ್ಪ? ಸುಮಿತ್ರಾಬಾಯಿ ಮಾತಾಡ್ಕೋತ ಸಂಕನಾ ಗುರುಗಳು ಬಂದಾರ. ಹೌದು. ಅವ್ರು ಯಾವ ರೀತಿ ನಡೆಸ್ತಾರಲ್ಲ, ನಾ ಪ್ರಶ್ನೆ ಕೇಳ್ತೀನಿ, ಅವ್ರ ಉತ್ತರ ಯಾಕೆ ಮತ್ತೇನ್ ಕೇಳ್ತಾರ ಕೇಳಿ ಅನ್ನುವಂತ ಮಾತು ಸುಮಿತ್ರಾಬಾಯಿ ಹೇಳಿದ್ರು. ಅದಕ್ಕೆ ನನ್ ತಕರಾರು ಇಲ್ಲ. ಒಟ್ಟೆ ಹೇಳಿಪ್ಪ, ತಕರಾರಿಲ್ಲ. ಹೊಟ್ಟೆ ತಕರಾರ, ಅದಕ್ಕೆ ಮುಂದೆ ಮಾತು ಮಾತಾಡಲೇನ. ಅದಕ್ಕೆ ನಮ್ಮ ತೆಳಗ್ ಕೂತು ಮಾಡು ಒಂದು ಮಾತಂದ, ಕೇಳಿರಿ ನೀವೆಲ್ಲ ಜನತಾ. ಏನತ್ತಾರಿಪ್ಪ? ಅವ್ರು ಹಂಗದಾರ, ಲುಂಗಿ ಉಟ್ಟಾರ, ಅಂಗಿ ಉಟ್ಟಾರ. ಅವ ಇವ ಇಲ್ಲ, ನಾ ಹಿಂಗಂತೀನಿ. ಸುಮಿತ್ರಾಬಾಯಿಗೆ ನನ್ನ ಕಡೆಯಿಂದ ಒಂದ್ ವಿನಂತಿ. ಏನಿಪ್ಪ ವಿನಂತಿ? ಏನ್ ವಿನಂತಿಯಪ್ಪ ಅಂತಂದ್ರ, ನಾ ಹೋದ ಪಳೆಯಿಂದ ಇಲ್ಲಿ ತನ ಮಾತಾಡ್ಕೊತ ಬಂದಿನ ಬಾಯ್. ಬಂದಿರಲ್ಪ. ನನ್ ಮೇಳ ಬೀರು ಮಾತಾಡ್ತಾನ, ನನ್ ಜೋಡಿ 7 ಬೀರು ಮಾತಾಡಕತ್ತಾನ. ಯಾರಿಗಿ ಒಂದೇ ಒಂದು ಮಾತು ಟೀಕಾ ಮಾತಾಡಿಲ್ಲ, ಮಾತಾಡ್ಸಿ ಕೊಡಲ್ಲ. ಅವರ ಮಾತಾಡಂಗೂ ಇಲ್ಲ, ಮಾತಾಡುದಿಲ್ಲ, ಮಾತಾಡ್ಸಿ ಕೊಡುದಿಲ್ಲ. ಹೌದಾ ಬಾಯಿ ನೀ ಸುಮಿತ್ರಾಬಾಯಿ ನೀ ಮಾತಾಡಕತ್ತಿ ಅಂದ್ರ ಅವ್ರಿಗೆ ಒಳ್ಳೆ ಸಂಸ್ಕಾರ ಕೊಟ್ಟಿಯೋ ಏನ್ ಇಲ್ಲೋ? ಏನಿದೆ ಸಾಲಿ ಕಲಿಸಿರೋ? ಇಲ್ಲ, ಇವತ್ತು ಮಾತಾಡುವಂತ ಭಾಷೆ ಅಲ್ಲ. ಭಗವಂತ ಕೊಟ್ಟಂತ ಬಾಯಿ ಬಂಗಾರ ಕಣಿ ಆಗ್ಬೇಕು, ಬಚ್ಚಲು ಕುಣಿ ಆಗ್ಬಾರ್ದು. ಹೌದಾ? ಬಂಗಾರ ಕಣಿ ಆಗ್ಬೇಕು ಹೊರತಾಗಿ ಬಚ್ಚಲು ಕುಣಿ ಆಗಿರಬಾರ್ದ. ಬಾಯಿ ಬಂಗಾರ ಕಣಿ ಆಗ್ಬೇಕು, ಬಚ್ಚಲು ಕುಣಿ ಆಗಿರಬಾರ್ದು. ಅದಕ್ಕ ದಯವಿಟ್ಟು ಮಾಡು ವಿನಂತಿ ನಿನಗ. ಗಣಗಪ್ಪಾರಿ, ದಯವಿಟ್ಟು ವಿನಂತಿ. ಏನಿಪ್ಪ? ಮಾತಾಡ್ತಿ ಕರೆ ಅಗಳ ಸಗಳ ಬಾಯಿ ಹೋಯ್ತಪ್ಪ ಅಂತಂದ್ರ ದಯವಿಟ್ಟು ಅದು ಚಲೋ ಅಲ್ಲ. ಯಾಕಂದ್ರ ನೀ ಎಂದರೊಮ್ಮೆ ಬರವ ಮ್ಯಾಳ್ಯಾಗ, ವರ್ಷದಾಗ ಒಮ್ಮೆ ಬರಾವ. ದಯವಿಟ್ಟು ಸುಮಿತ್ರನ ಮ್ಯಾಲಿನ ಕಿಮ್ಮತ್ ನೀ ಕಳಿಬ್ಯಾಡ. ವರ್ಷದಾಗ ಆರ್ಡರ್ ಅಲ್ಲಂದು. ಅದಕ್ಕ ಹೇಳಿ ಸರ್ ಮಾತು ಏನತ್ತ